ಡಿಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದ ಬೆನ್ನಲ್ಲೇ ಸಿಎಂ ಕಡೆಯಿಂದ ಗುಂಪುಗಾರಿಕೆ ಆಗ್ತಾ ಇದೆ ನೋಡಿ ಅಂತ ಡಿಕೆ ಶಿವಕುಮಾರ್ ಆಪ್ತರು ಅಲವತ್ತುಕೊಳ್ತಾ ಇದ್ದಾರೆ. ಹೈಕಮಾಂಡ್ಗೆ ಡಿನ್ನರ್ ಮೀಟಿಂಗ್ ನ ವರದಿ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಗುಂಪು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಅಲರ್ಟ್ ಆಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಆಪ್ತ ನಾಯಕರು ಮೇಲಿಂದ ಮೇಲೆ ತಮ್ಮ ಕಡೆಯಿಂದ ತಪ್ಪು ಹೆಜ್ಜೆ ಇಡದಂತೆ ನೋಡ್ಕೊಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಬಹಳ ಗುಪ್ತ ಲೆಕ್ಕಾಚಾರಗಳು ನಡೀತಾ ಇದೆ. ಇವರು ಇಲ್ಲಿ ಸೇರಿದ್ರೆ ಗುಂಪು ವರ್ಧನೆ ಹೆಂಗಾಗತ್ತೆ, ಯಾವ ರೀತಿ ಇದಕ್ಕೆ ನಾವು ಕೌಂಟರ್ ಸ್ಟ್ರಾಟಜಿ ಮಾಡಬೇಕು ಅಂತ ಸ್ಟ್ರಾಟಜಿಗಳನ್ನ ಮಾಡೋದ್ರಲ್ಲೇ, ಮೈಂಡ್ ಗೇಮ್ಗಳನ್ನ ಆಡೋದ್ರಲ್ಲೇ ನಾಯಕರುಗಳು ಮಗ್ನರಾಗಿದ್ದಾರೆ. ಹೈಕಮಾಂಡ್ ಅಂಗಳಕ್ಕೆ ಡಿನ್ನರ್ ಮೀಟಿಂಗ್ನ ಪಾಲಿಟಿಕ್ಸ್ ಅನ್ನ ಕೊಂಡೊಯ್ಯೋದಕ್ಕೆ ಮುಂದಾಗ್ತಾರಾ ಡಿಕೆ ಶಿವಕುಮಾರ್ ಬಣದವರು ಅನ್ನೋದು ಪ್ರಶ್ನೆ. ಅಥವಾ ಡಿಕೆ ಶಿವಕುಮಾರ್ ಬರೋ ತನಕ ಸಂಘರ್ಷದ ಬದಲು ನ್ಯೂಟ್ರಲ್ ಆಗಿರೋದು ಒಳ್ಳೇದಾ, ನ್ಯೂಟ್ರಲ್ ಗೇರ್ ಅಲ್ಲಿ ಇರೋದು ಒಳ್ಳೇದಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಮುಂದಾಗಬಹುದಾದಂತಹ ಅತಿ ದೊಡ್ಡ ಬೆಳವಣಿಗೆಗೆ ಅಡಿಪಾಯ ಅನ್ನುವಂತೆ ಅಥವಾ ಮುನ್ನುಡಿ ಅನ್ನುವಂತೆ ಪದೇ ನಾಯಕರುಗಳ ಮೀಟಿಂಗ್ಗಳು ಆಗ್ತಾ ಇದೆ. ಆದರೆ ಇಲ್ಲಿ ತನಕ ಡಿಕೆ ಬಣದಿಂದ ಯಾರು ಬಹಿರಂಗವಾಗಿ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸೋದನ್ನು ಮಾಡಿಲ್ಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಒಂದು ಟೀಮ್ ನೋಡಿದ್ರೆ ವಿಪರೀತ ಆಕ್ಟಿವ್ ಆಗಿದೆ, ಅಗ್ರೆಸಿವ್ ಆಗಿ ಗುಂಪನ್ನ ವರ್ಧನೆ ಮಾಡ್ಕೊಳ್ತಾ ಇದೆ. ಇನ್ನೊಂದು ಟೀಮ್ ಇನ್ನೊಂದು ಎಂಡಲ್ಲಿ ನೋಡಿದ್ರೆ ಫ್ಲೈಟ್ ಮೋಡ್ನಲ್ಲಿದೆ. ಸೊ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಹೈಕಮಾಂಡ್ ಈ ಎಲ್ಲ ಬೆಳವಣಿಗೆಗಳನ್ನ ಯಾವ ರೀತಿ ಗ್ರಹಿಸ್ತಾ ಇದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದರೂ ಹೈಕಮಾಂಡ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಇಲ್ಲಿ ತನಕ ಮಾಡಿದ್ದಾರಾ, ಏನ್ ಕತೆ? ಎದುರಾಳಿಗಳ ಏನು ಸುದ್ದಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಆದರೆ ಸಿಎಂ ಆಪ್ತ ವಲಯದ ಸಚಿವರುಗಳು, ಹಿಂದೆ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದಂಥ ಸಚಿವರುಗಳು ಅಥವಾ ಪವರ್ ಶೇರಿಂಗ್ ವಿಚಾರ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಸಭೆ ಮಾಡಿದಂಥ ಸಚಿವರುಗಳು, AICC ನಾಯಕರಿಂದ ಸಭೆ ನಡೆಸಿದಂಥ ಸೂಚನೆಯನ್ನು ಪಡೆದಂಥ ಸಚಿವರುಗಳು, ಇವರುಗಳು ಒಟ್ಟಾಗಿ ಸ್ವತಃ ಮುಖ್ಯಮಂತ್ರಿಗಳನ್ನೇ ಕರೆಸಿ ಸಭೆ ಮಾಡಿರುವಂಥದ್ದು ಒಂದು ಸಂದೇಶವನ್ನು ರವಾನಿಸುವ ಪ್ರಯತ್ನದ ಭಾಗ ಅನ್ನುವಂಥದ್ದು. ಈಗ ಸಹಜವಾಗಿಯೇ ವಿದೇಶದಲ್ಲಿರುವಂಥ ಡಿಕೆ ಶಿವಕುಮಾರ್ ಅವರಿಗೆ ಅದನ್ನು ಅಲ್ಲಿಂದಲೇ ಕೂತು ನೋಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಿಟ್ಟರೆ ಬೇರೆ ಏನು ಮಾಡುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಬಂದ ನಂತರದಲ್ಲಿ ಏನು ಬೆಳವಣಿಗೆ ಆಗ್ಬೋದು, ಸಹಜವಾದ ಕುತೂಹಲ ಅದು. ಏನೆಲ್ಲ ಬೆಳವಣಿಗೆಗೆ ಸಾಕ್ಷಿ ಆಗುತ್ತೆ, ಅಥವಾ ಮೊದಲಿನಂತೆ ಹೈಕಮಾಂಡ್ ಕಡೆ ಕೈ ತೋರಿಸ್ತಾರಾ ಅನ್ನುವಂಥದ್ದು, ಅಥವಾ ಜೊತೆಗೆ ಎಲ್ಲೊಂದು ಕಡೆ ಹೈಕಮಾಂಡ್ಗೆ ಒಂದಷ್ಟು ವರದಿಗಳನ್ನ ತಲುಪಿಸುವ ಮೂಲಕವಾಗಿ ತಮ್ಮ ಕೌಂಟ್ರಿಗೆ ಬೇರೆ ಪರೋಕ್ಷವಾದ ರೀತಿಯಂಥ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಸಭೆಯನ್ನು ನಡೆಸಿದವರು ಸುದ್ದಿಯಲ್ಲಿ ಇರ್ಬೋದು, ಆದರೆ ವಿರೋಧಿ ಬಣದ ಕೌಂಟ್ರ್ ಏನು ಅನ್ನೋಂಥ ವಿಚಾರದಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ. ಕಾರಣ ಏನು ಅಂತಂದರೆ ಇದುವರೆಗೂ ಕೂಡ ಯಾವುದೇ ಒಂದು ಸ್ಪಷ್ಟವಾದಂತಹ ಪ್ರತಿಕ್ರಿಯೆಗಳು ಯಾರ ಕಡೆಯಿಂದ ಬಂದಿಲ್ಲ. ಆದರೆ ಡಿಕೆ ಶಿವಕುಮಾರ್ ಬಂದ ನಂತರದಲ್ಲಿ ಏನು ಅನ್ನುವಂಥದ್ದು, ಆಗ ಏನಾದರೂ ಜಿದ್ದಿನ ಮೇಲೆ ಶಕ್ತಿ ಪ್ರದರ್ಶನ, ಸಭೆಗಳು ಸರಣಿಯಾಗಿ ನಡೆಯುವಂಥದ್ದು, ಅಥವಾ ಹೈಕಮಾಂಡ್ಗೆ ನೇರವಾಗಿ ದೂರು, ಅದಕ್ಕೆ ಪ್ರತಿಕ್ರಿಯೆಗಳು ಶುರುವಾಗ್ತಾವ, ಇದು ಈಗ ಸಹಜವಾಗಿರುವಂಥ ಕುತೂಹಲ ಕೂಡ. ಮಮತಾ, ರೈಟ್, ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. PCC ಅಧ್ಯಕ್ಷ ಬದಲಾವಣೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಮಂತ್ರಿಗಳು ಬದಲಾವಣೆ ಆಗಲಿ, ಅಂತಿಮ ತೀರ್ಮಾನ ತಗೊಳ್ಳೋರು ಹೈಕಮಾಂಡ್. ಬದಲಾವಣೆ ಮಾಡೋದು ಬಿಡೋದು ಎಲ್ಲ ಹೈಕಮಾಂಡ್ನವರ ತೀರ್ಮಾನ. ನಿನ್ನೆ ಹೇಳಿದ್ದೀನಲ್ಲ, ಡಿನ್ನರ್ ಅಂದರೆ ಏನಾಗಿದೆ, ಅಲ್ಲಿ ಇವತ್ತು SC ST ಶಾಸಕರು, ಸಚಿವರು, ನಮ್ಮ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಕೂಡಿ ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಕರೆದು ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಏನೂ ರಾಜಕೀಯ ಇಲ್ಲ. ಮತ್ತು ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮನೆಗೆ ಕರೆದ್ರು ಊಟಕ್ಕೆ ಬರ್ತಾರೆ.